ಸೊ ಹಲೋ ಕರ್ನಾಟಕ, ನಾವಿವತ್ತು ಬಂದಿದ್ದೇವೆ. ನಿಮ್ಮ ಎಲ್ಲರ ಹೇಳ್ತಿದ್ರಿ ಅಂದರೆ ಎಲ್ಲ ಕೂಡ ಹೇಳ್ತಿದ್ರಿ ಟೂರಿಸ್ಟ್ ಬಸ್ ವಿಡಿಯೋ ಬೇಕು ಅಂತ. ಸೊ ಟೂರಿಸ್ಟ್ ಬಸ್ ನಿಮ್ಮ ಮುಂದೆ ತಂದಿದ್ದೇನೆ. ಯಾವ ಬಸ್ ಅಂತ ಗೆಸ್ ಮಾಡಿ 5 ಸೆಕೆಂಡ್ ಕೊಡ್ತಿದ್ದೇನೆ. ಗೆಸ್ ಮಾಡಿದವರಿಗೆ ಒಂದು ಸ್ಪೆಷಲ್ ಲೈಕ್ ಇದೆ ಕಮೆಂಟಲ್ಲಿ. ಸೊ ಯಾವ ಬಸ್ ಅಂತ ಗೆಸ್ ಮಾಡಿದರೆ ಒಳ್ಳೆಯದು. ಸೊ ಇವತ್ತು ನಮ್ಮ ಜೊತೆ ಇದೆ ಅಸ್ತ್ರ ಹಾಲಿಡೇಸ್ ಅವ್ರದ್ದು ಬ್ರ್ಯಾಂಡ್ ನ್ಯೂ ಬಸ್ ಇದೆ, ನೋಡ್ಬೋದು ಅಸ್ತ್ರ ಹಾಲಿಡೇಸ್. ಸೊ ಇದು ಬಸ್ ಹೇಗಿದೆ, ಯಾರ ಓನರ್ ಇದ್ರದು, ಎಂತೆಲ್ಲ ಇದೆ ಗಾಡಿ ಒಳಗೆ ಎಲ್ಲ ಈ ವಿಡಿಯೋಲಿ ತೋರಿಸ್ಲಿಕ್ಕಿದ್ದೇನೆ. ಸೊ ವಿಡಿಯೋ ಎಂಡ್ ತನಕ ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತೀನಿ, ಪ್ರತಿ ವಿಡಿಯೋಲಿ ಹೇಳ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಲೈಕ್ ಮಾಡಿ. ನೆಕ್ಸ್ಟ್ ನಿಮಗೋಸ್ಕರ ವಿಡಿಯೋ ತರಲಿಕ್ಕೆ ಮೋಟಿವೇಶನ್ ತುಂಬ ಬರುತ್ತೆ. ಸೊ ಬನ್ನಿ. ಸೊ ನೋಡ್ಬೋದು ಅಸ್ತ್ರ ಹಾಲಿಡೇಸ್ ಔಟರ್ ಲುಕ್ ನೋಡಿ, ಫುಲ್ ಲೈಟ್ಸ್ ಎಲ್ಲ ಫುಲ್ ಇದೆ, ಲೈಟ್ಸ್ ನೋಡ್ಬೋದು. ಔಟ್ಸೈಡಿಂದ ಒಂದು ಲುಕ್ ನೋಡ್ಬೋದು ಹೇಗೆ, DJ ನೋಡಿ, ಒಳಗೆ ಲೈಟ್ಸ್ ಎಲ್ಲ ಈಗಲೇ ಕಾಣ್ತಿದೆ ಹೊರಗಿಂದ. ಸೂಪರ್ ಲುಕ್ ಇದೆ ಹೊರಗಿಂದ ನೋಡ್ಬೋದು. ಅದು ಬ್ಯಾಕ್ ಪ್ರೊಫೈಲ್ ನೋಡ್ಬೋದು ಗಾಡಿದು. Z1 ಗಾಡಿ, ಆರೆಂಜ್ ಕಾಂಬಿನೇಷನಲ್ಲಿ ಮಾಡಿದ್ದಾರೆ. ಸೊ ಬನ್ನಿ ಗಾಡಿಯೊಳಗೆ ಹೋಗೋಣ. ಗಾಡಿಯೊಳಗೆ ಎಂತೆಲ್ಲ ಹೇಗೆ ಲೈಟ್ಸ್ ಇದೆ, ಯಾವ ಸಿಸ್ಟಮ್, ಯಾರ ಸಿಸ್ಟಮ್, ಓನರ್ ಯಾರು, ಎಲ್ಲ ವಿಡಿಯೋಲಿ ತೋರಿಸ್ಲಿಕ್ಕಿದ್ದೇನೆ. ಸೊ ಬನ್ನಿ. ಸೊ ಇವತ್ತು ನಮ್ಮ ಜೊತೆ ಅಸ್ತ್ರ ಹಾಲಿಡೇಸ್ದು ಓನರ್ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಶ್ರವಣ್ ಅಲ್ಲ ಸರ್? ಓಕೆ ಸರ್, ಇದು ಅಸ್ತ್ರ ಸಂಸ್ಥೆಗೆ ಅಸ್ತ್ರ ಅಂತ ಹೆಸರು ಇಡ್ಲಿಕ್ಕೆ ಏನು ಸರ್ ಮೋಟಿವ್? ಅಸ್ತ್ರ ಅಂತ ಹಾಗೇನಿಲ್ಲ, ಒಂದು ಹೆಸರು ಇಟ್ಟದ್ದು ಹಾಗೆ ಈಗೇನೆ. ಓಕೆ, ಅಸ್ತ್ರ ಅಂದ್ರೆ ಒಂದು ತುಂಬ ಮೀನಿಂಗ್ ಇದೆಯಲ್ಲ ಸರ್ ಹೆಸರಿಗೇನೆ? ಹೌದು, ನನ್ನ ಫ್ರೆಂಡ್ ಇಟ್ಟದ್ದು. ಓಕೆ, ಫ್ರೆಂಡ್ ಇಟ್ಟದಲ್ಲ ಸರ್? ಓಕೆ ಸರ್. ಸರ್ ನೀವೊಂದು ಡ್ರೈವಿಂಗ್ ಫೀಲ್ಡಲ್ಲಿ ಇದ್ರೆ ಸರ್ ಅಥವಾ ಡೈರೆಕ್ಟ್ ಓನರ್ ಆದದ್ದು ಸರ್? ಡ್ರೈವಿಂಗ್ ಫೀಲ್ಡ್ ಏನಿಲ್ಲ, ಸಂಧಿವಾಗ ಡ್ರೈವಿಂಗ್ ಒಂದು ಸ್ವಲ್ಪ ಹುಚ್ಚು ಜಾಸ್ತಿ ಇತ್ತು. ಓಕೆ. ಮತ್ತೆ ಸ್ಟಡೀಸ್ ಮಾಡುವಾಗನೇ ಗಾಡಿ ಬಿಡ್ತಿದ್ವಿ. ಓಕೆ, ಹಾಗೆ ಡ್ರೈವಿಂಗ್. ಓಕೆ, ಹಾಗೆ ಡ್ರೈವಿಂಗ್ ಫೀಲ್ಡ್ಗೆ ಬಂದು ಅದ ನಂತರ ಒಂದು ಜರ್ನಿ ಬಗ್ಗೆ ಹೇಳ್ಬೋದು ಸರ್ ನಿಮ್ಮದು? ಜರ್ನಿ ಬಂದು ಒಂದು ಸಣ್ಣ ಟಿಟಿಯಿಂದ ಸ್ಟಾರ್ಟ್ ಆಯಿತು. ಓಕೆ. ಓಕೆ. ಮತ್ತೆ ಒಂದು ಮಿನಿ ಬಸ್ ಇತ್ತು. ಓಕೆ. ಮತ್ತೆ ಒಂದೊಂದು ಗಾಡಿ ಸ್ಟೆಪ್ ಬೈ ಸ್ಟೆಪ್ ಬಂತು. ಓಕೆ, ಒನ್ ಬೈ ಒನ್ ಆ್ಯಡ್ ಮಾಡ್ತಾ ಹೋದ್ರಲ್ಲ ಸರ್? ಹೌದು. ಮತ್ತೆ ಫ್ಲಿಪ್ಕಾರ್ಟ್ ಎಲ್ಲ ಗಾಡಿ ಇತ್ತು. ಓಕೆ. ಆದರೆ ಟೂರಿಸ್ಟಲ್ಲಿ ಫಸ್ಟ್ ಟಿ ಬಂದದ್ದು. ಓಕೆ, ಫ್ಲಿಪ್ಕಾರ್ಟ್ ಅಲ್ಲಿ ಇತ್ತಲ್ಲ ಸರ್? ಅದು ಹೇಗೆ ಸರ್, ಹೇಗೆ ರನ್ ಆಗ್ತಿತ್ತು ಸರ್ ಅದರಲ್ಲಿ ಗಾಡಿ? ಅದು ವೆಂಡರ್. ಓಕೆ, ವೆಂಡರ್ ರನ್ ಆಗ್ತಿತ್ತು. ಓಕೆ, ಯಾವ ಗಾಡಿ ರನ್ ಆಗ್ತಿತ್ತು ಸರ್? ಅದು ಲೈಲ್ಯಾಂಡ್, ಪಿಕಪ್, ಓಕೆ, ಟಾಟಾ ಎಸ್. ಓಕೆ, ಅದೆಲ್ಲ ಗಾಡಿ ರನ್ ಆಗ್ತಿತ್ತಲ್ಲ ಸರ್? ಓಕೆ ಸರ್, ನಿಮಗೆ ಅದು ಪ್ರಾಫಿಟೇಬಲ್ ಅಂತ ಆಗ್ತಿದೆ ಸರ್, ಅದು ಟೂರಿಸ್ಟ್ ಫೀಲ್ಡಾ? ಪ್ರಾಫಿಟ್ ಅದೇ ನಮಗೆ. ಓಕೆ ಸರ್, ನೀವೊಂದೀಗ ಓನರ್ ಆಗಿದ್ದೀರಲ್ಲ ಸರ್, ನೀವೊಂದು ಬಸ್ ಫೀಲ್ಡ್ಗೆ ಬರಲಿಕ್ಕೆ ಹೇಗೆ ಸರ್, ಏನು ಸರ್ ಕಾರಣ? ಬಸ್ ನಾನು ಸ್ಟಡೀಸ್ ಮಾಡ್ತಿದ್ದೆ ಫಸ್ಟ್. ಓಕೆ. ಮತ್ತೆ ಗಾಡಿದು ಸ್ವಲ್ಪ ಕ್ರೇಜ್ ಬಂತು. ಓಕೆ. ಮತ್ತೆ ನಾನು ಗಲ್ಫಲ್ಲಿದ್ದೆ ಅವಾಗ. ನಾನು ಗಲ್ಫಲ್ಲಿರುವಾಗ ನಾನು ಟಿ ತೆಗ್ದದ್ದು ಫಸ್ಟ್. ಓಕೆ. ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಬಂದು ಈಗ ಇಲ್ಲಿದ್ದೇನೆ. ಓಕೆ ಸರ್, ಈಗ ಒಂದು 50 ಸೀಟರ್ ಗಾಡಿದು ಓನರ್ ಅಲ್ಲ ಸರ್? ಹೌದು. ಓಕೆ ಸರ್, ಒಂದು ಅಸ್ತ್ರ ಸಂಸ್ಥೆಯಲ್ಲಿ ಎಷ್ಟು ಗಾಡಿ ಇದೆ ಸರ್? ಅಸ್ತ್ರದಲ್ಲಿ ಒಂದು ಫ್ಲಿಪ್ಕಾರ್ಟಲ್ಲಿದೆ ಕಂಪನಿಯಲ್ಲಿ. ಓಕೆ. ಒಂದು 5-6 ಗಾಡಿಯಲ್ಲಿದೆ. ಓಕೆ. ಮತ್ತೆ ಒಂದು 30 ಸೀಟರ್ ಇದೆ, 33. ಓಕೆ. 50 ಸೀಟ್. ಓಕೆ. ಮತ್ತೆ ಟೆಂಪೋ ಟ್ರಾವೆಲರ್ ಇದೆ. ಓಕೆ. ಮತ್ತೆ ರೂಟ್ ಬಸ್ ಇದೆ. ಓಕೆ ಸರ್, ರೂಟ್ ಬಸ್ ಕೂಡ ಇದೆಯಲ್ಲ ಸರ್? ರೂಟ್ ಬಸ್ ಎಲ್ಲಿಗೆ ಸರ್ ರನ್ ಆಗ್ತಿದೆ? ಒಂದು ಮೂಡುಬಿದ್ರೆ ಮ್ಯಾಂಗ್ಳೂರು. ಓಕೆ. ಮತ್ತೆ ಮ್ಯಾಂಗ್ಳೂರು ಇರುವೆಯಲ್ಲಿ. ಓಕೆ, ಇರುವೆಯಲ್ಲ ಸರ್? ಇರುವೆಯಲ್ಲಿ. ಓಕೆ, ಅಂದ್ರೆ 2 ಬಸ್ ಇದೆಯಲ್ಲ ಸರ್ ರೂಟ್ ಬಸ್? ಒಂದು 3 ಬಸ್ ಇದೆ. ಓಕೆ, 3 ಬಸ್ ಇದೆಯಲ್ಲ ಸರ್? ಓಕೆ ಸರ್, ಹಾಗಾದ್ರೆ ಸರ್ ನಿಮ್ಮದೊಂದು ಏಜ್ ಹೇಳ್ಬೋದಾ ಸರ್? ನಂದು 22. ಓಕೆ, 22 ಅಲ್ಲ ಸರ್? ಒನ್ ಆಫ್ ದ ಯಂಗೆಸ್ಟ್ ಎಂಟರ್ಪ್ರಿನರ್ ಹೇಳ್ಬೋದಲ್ಲ ಸರ್ ಟೂರಿಸ್ಟ್ ಬಸ್ಸಿಗೆ? ಓಕೆ ಸರ್, ನೀವು ಇಷ್ಟು ಚಿಕ್ಕ ಪ್ರಾಯದಲ್ಲಿ ಬಸ್ ಹಾಕ್ಲಿಕ್ಕೆ ಏನು ಸರ್ ಕಾರಣ? ಬಸ್ ಹಾಕ್ಲಿಕ್ಕೆ ಒಂದು ಕ್ರೇಜ್ ಅಷ್ಟೇ. ಓಕೆ. ಸಂದಿರೋಗನೆ ಕ್ರೇಜ್ ಇತ್ತು. ಓಕೆ, ಫ್ಯಾಮಿಲಿ ಅವ್ರು ಸಪೋರ್ಟ್ ಮಾಡ್ತಿದ್ರ ಸರ್ ಇದಕ್ಕೆ? ಫ್ಯಾಮಿಲಿ ಅವ್ರ ಸಪೋರ್ಟ್ ಇದೆ. ಫ್ಯಾಮಿಲಿ ಅವ್ರ ಸಪೋರ್ಟ್ ಇದೆ ಅಲ್ಲ ಸರ್? ಓಕೆ ಸರ್, ಯಾರು ಸರ್ ಮೇನ್ ನಿಮಗೆ ಸಪೋರ್ಟ್ ಮಾಡಿದ್ಯಾರು ಸರ್? ಅಂದರೆ ಸಪೋರ್ಟು ಫಸ್ಟ್ ನಾನು ಏನು ಸಪೋರ್ಟ್ ನಂಗೆ ಯಾರಿಲ್ಲ ಹಾಗೆ. ಓಕೆ. ಮತ್ತೆ ಫ್ಯಾಮಿಲಿನ ಸಪೋರ್ಟ್ ಮಾಡಿದರು, ಮತ್ತೆ ಫ್ರೆಂಡ್ಸ್ನವರೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಓಕೆ. ಓಕೆ. ಸೊ ಸರ್, ಎಲ್ಲ ಕೂಡ ಡ್ರೈವಿಂಗ್ ಫೀಲ್ಡ್ಗೆ ಬರ್ತಾರಲ್ಲ ಸರ್, ಡ್ರೈವಿಂಗ್ ಫೀಲ್ಡ್ಗೆ ಬರೋದು ಹೇಗೆ ಸರ್, ಹೇಗೆ ಡ್ರೈವರ್ ಆದ್ರಿ ಸರ್? ನಿಮ್ಮ ಜರ್ನಿ ಒಂದು ಹೇಳ್ಬೋದಾ? ನಾನು ಸಣ್ಣದಿಂದನೇ ಡ್ರೈವಿಂಗ್ ಮಾಡ್ತಿದ್ದೆ. ಓಕೆ. ಒಂದು 6th 7th ಅಲ್ಲಿ ಇರುವಾಗನೇ. ಓಕೆ. ಕಾರ್ ಅದೆಲ್ಲ ಡ್ರಾಯಿಂಗ್ ಮಾಡ್ತಿದ್ದೆ. ಮತ್ತೆ ಬಸ್ ಎಲ್ಲ ಕಾಲೇಜ್ ಬಂದ ನಂತರ ಸೆಕೆಂಡ್ ಪಿ ಯು ಅಲ್ಲೆಲ್ಲ ಡ್ರಾಯಿಂಗ್ ಮಾಡಿ ಕಲಿತೆ. ಓಕೆ ಸರ್. ಸರ್ ನಿಮಗೆ ಫಸ್ಟ್ ಗಾಡಿ ಕೊಟ್ಟದ್ದು ಯಾರು ಸರ್ ಬಿಡ್ಲಿಕ್ಕೆ? ಫಸ್ಟ್ ನಾನು ಡ್ರಾಯಿಂಗ್ ಕೊಟ್ಟು ನನಗೆ ಮಾವನ ಅಂತ. ಓಕೆ ಸರ್, ಯಾವ ಗಾಡಿ ಬಿಟ್ರಿ ಸರ್ ಫಸ್ಟ್ ಆಗ?
ಫಸ್ಟ್ ಬಿಟ್ಟದ್ದು ಕಾರಲ್ಲಿ, ಓಕೆ ಮತ್ತೆ ಟೆಂಪೋ ಟ್ರಾವೆಲರ್ ಬಿಟ್ಟಿದ್ದೇನೆ. ಓಕೆ ಹಾಗೆ. ಓಕೆ ಟೂರಿಸ್ಟ್ ವೆಹಿಕಲ್ ಯಾವ್ದು ಸರ್ ಫಸ್ಟ್ ಬಿಟ್ಟದ್ದು ನೀವು? ನಂದೇ. ನಿಮ್ದೇ ಗಾಡಿಯಾ ಸರ್? ನಿಮ್ದೇ ಗಾಡಿ ತಗೊಂಡು ನೀವೇ ಬಿಟ್ರಿ, ನೀವೇ ಅದರಲ್ಲಿ ಕಲ್ತ್ರಲ್ಲ ಸರ್? ಅದರಲ್ಲೇ ಕಲಿತೆ. ಓಕೆ ಸರ್, ಅದೊಂದು ಒಳ್ಳೆ ಅಚೀವ್ಮೆಂಟ್ ಅಂತ ಹೇಳ್ಬೋದು ಸರ್. ಯಾಕೆ ಕೆಲವರು ತುಂಬ ಜನ ಹೊರಗೆ ಕಲಿತು ನಂತರ ಓನರ್ ಕೂಡ ಆಗ್ತಾರಲ್ಲ ಸರ್? ನಾನು ನಂದೇ ಗಾಡಿಯಲ್ಲಿ ಕಲಿತೆ. ಓಕೆ ಸರ್, ಒಳ್ಳೇದು ಸರ್. ಓಕೆ, ಓನರ್ ಆಗೋದು ಅಷ್ಟೇನು ಸುಲಭ ಇಲ್ಲ. ಓಕೆ ಅಂದ್ರೆ ನಮ್ಗೆ ಆಗೋದವರೇ ತುಂಬಾ ಜನ ಇರ್ತಾರೆ, ಓಹೋ ಟೂರಿಸ್ಟ್ ಫೀಲ್ಡ್ ಅಲ್ಲೆಲ್ಲ. ಮತ್ತೆ ಡ್ರೈವರ್ ಎಲ್ಲ ತುಂಬಾ ಕಷ್ಟ ಸಿಗ್ತಾರೆ, ಕೆಲವರು ಸಿಕ್ಕಲ್ಲ. ಓಕೆ ಅಂದ್ರೆ ಕೆಲವು ಗಾಡಿಗೆ ಡ್ರೈವರ್ನವ್ರು ಬರ್ತಾರೆ, ಕೆಲವು ಗಾಡಿಗೆ ಡ್ರೈವರ್ನವ್ರು ಬರಲ್ಲ. ಓಹೋ ಮತ್ತೆ ಟೂರಿಸ್ಟ್ ಅಲ್ಲಿ ಆದ್ರೂ ಪರವಾಗಿಲ್ಲ, ರೂಟ್ ಗಾಡಿ ತುಂಬಾ ಕಷ್ಟ ಇದೆ. ಓಕೆ ಹಾಗೆ. ಓಕೆ ಸರ್, ನಿಮ್ಗೆ ಯಾವ್ದು ಸರ್ ಒಳ್ಳೆ ಬೆಸ್ಟ್ ಅಂತ ಯಾವ್ದು ಆಗ್ತದೆ ಸರ್? ಟೂರಿಸ್ಟ್ ರೂಟ್ ಗಾಡಿಯಾ ಸರ್? ಎರಡೂ ಬೆಸ್ಟೇ. ಅಂದ್ರೆ ಟೂರಿಸ್ಟ್ ಅನ್ಸೀಸನ್ ಅಲ್ಲಿ ನಾವು ರನ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ ಆದ್ರೆ ರೂಟ್ ಬಸ್ ಆದ್ರೆ ಯಾವಾಗ ಸಹ ರನ್ ಮಾಡ್ಬೋದು, ಓಕೆ ಪ್ರಾಫಿಟ್ ಸ್ವಲ್ಪ ಕಮ್ಮಿ ಅಷ್ಟೇ. ಓಕೆ ಡೈಲಿ ರನ್ ಆಗ್ತಿರ್ತದಲ್ಲ ಸರ್ ಗಾಡಿ? ಡೈಲಿ ರನ್ ಆಗ್ತಿರ್ತದೆ ಅಷ್ಟೇ. ಓಕೆ ಸರ್. ಹಾಗಾದ್ರೆ ಸರ್ ನಾವು ಅಸ್ತ್ರದಲ್ಲಿ ಮುಂಚೆ ಒಂದು ಯೆಲ್ಲೋ ಕಲರ್ ಗಾಡಿ ನೋಡಿದ್ವಲ್ಲ ಸರ್, ಅದನ್ನು ಸೇಲ್ ಮಾಡಿ ಇದು ಗಾಡಿ ತರಲಿಕ್ಕೆ ಏನು ಸರ್ ರೀಸನ್? ಅಂದ್ರೆ Z1 ಗಾಡಿ ಬೇಕಿತ್ತು, ಓಕೆ ಅದಕ್ಕೋಸ್ಕರ ಅದನ್ನು ಸೇಲ್ ಮಾಡಿದೆ, ಇಲ್ಲದ್ರೆ ಸೇಲ್ ಮಾಡ್ಲಿಕ್ಕೆ ಇರ್ಲಿಲ್ಲ. ಓಕೆ ಅದು ಸಿಸ್ಟಮ್ ಎಲ್ಲ ಒಳ್ಳೆತ ಆ ಗಾಡಿದಲ್ಲಿ. ಓಕೆ ಮತ್ತೆ Z1 ಬೇಕಂತ ಅದಕ್ಕೋಸ್ಕರ ಸೇಲ್ ಮಾಡ್ತಿದ್ದೆ. ಓಕೆ ಸರ್. Z1 ಇರ್ಲಿಕ್ಕೆ ಒಂದು ತುಂಬಾ ಖುಷಿ ಆಗ್ತದೆ. Z1 ಅಲ್ಲಿ ಓಕೆ ಸ್ಟೂಡೆಂಟ್ ಅವರಿಗೆಲ್ಲ Z1 ಬೇಕೀಗ. ಓಕೆ ಹೌದು, ಅದು ಹೌದು ಸರ್, ಅದೊಂದು ಕ್ರೇಜೇ ಬೇರೆ ಅಲ್ಲ ಸರ್ Z1 ಒಂದು. Z1 ಅಲ್ಲಿ ಎಲ್ಲ ಸ್ಟೂಡೆಂಟ್ ಅವರಿಗೆ ಎಲ್ಲಿ ಕೇಳಿದ್ರು Z1 ಬೇಕಂತ ಹೇಳ್ತಾರೆ. ಓಕೆ ಅದಕ್ಕೋಸ್ಕರ Z1 ತೆಗ್ದೆ. ಓಕೆ ಸರ್. ಹಾಗಾದ್ರೆ ಈಗ ಒಂದು ಹೇಗೆ ಇದೆ ಸರ್ ಜನರದ್ದು, ಹೇಗಿದೆ ಸರ್ ಅಭಿಪ್ರಾಯ ಎಲ್ಲ ಈಗ? ಹಾ, ಈ ಗಾಡಿಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನಮ್ಗೆ ಈಗ. ಓಕೆ ಇದು ಮಂಗಲ್ದೇವಿ ಇತ್ತು ಗಾಡಿ ಫಸ್ಟ್, ಓಕೆ ಅವರ ಕೈಯಿಂದ ನಾವು ತೆಗ್ದದೀಗ. ಓಕೆ ಸರ್. ಹಾಗಾದ್ರೆ ಸರ್ ಒಂದು ಟೂರಿಸ್ಟ್ ಫೀಲ್ಡ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಅಂತ ಏನಾದ್ರು ಇದೆಯಾ ಸರ್? ಹಾ ಇದೆ. ಓಕೆ ಸರ್, ಒಂದು ಹೇಳ್ಬೋದಾ? ಸೀಸನ್ ಅಲ್ಲಿ ಮೇಲೆ ಇರ್ತೇವೆ, ಅನ್ ಸೀಸನ್ ಅಲ್ಲಿ ಕೆಳಗೆ ಬರ್ತೇವೆ. ಓಕೆ ಸರ್, ಅದು ಯಾಕೆ ಸರ್? ಅಂದ್ರೆ ಅನ್ ಸೀಸನ್ ಅಲ್ಲಿ ಟ್ರಿಪ್ ಏನು ಇರಲ್ಲ, ಓಕೆ ಮಳೆ ಇರ್ತದಲ್ಲ, ಏನು ಟ್ರಿಪ್ ಎಲ್ಲ ಏನಿರಲ್ಲ. ಓಕೆ ಅನ್ ಸೀಸನ್ ಅಲ್ಲಿ ಫುಲ್ ರನ್ನಿಂಗ್ ಇರ್ತೇವೆ. ಓಕೆ ಸರ್. ಸೊ ಸರ್ ಇದು ಗಾಡಿದು ವೀಲ್ ಬೇಸ್ ಒಂದು ಹೇಳ್ಬೋದಾ ಸರ್? ಇದು 210. ಓಕೆ 210 ಅಲ್ಲ ಸರ್, ಇದಕ್ಕೆ ಒಂದು ಟ್ಯಾಕ್ಸ್ ಎಷ್ಟು ಬರ್ತದೆ ಸರ್ ಕಟ್ಟಲಿಕ್ಕೆ? ಇದಕ್ಕೆ 80 ಚಿಲ್ಲರೆ ಟ್ಯಾಕ್ಸ್ ಬರ್ತದೆ, 3 ತಿಂಗಳಿಗೊಮ್ಮೆ 80 ಚಿಲ್ಲರೆ ಟ್ಯಾಕ್ಸ್ ಬರ್ತದೆ. ಓಕೆ ಸರ್. ಹಾಗಾದ್ರೆ ಆಫ್ ಸೀಸನ್ ಅಲ್ಲಿ ಹೇಗೆ ಸರ್ ಇದನ್ನು ಮ್ಯಾನೇಜ್ ಮಾಡ್ತೀರಿ? ಅದೇ ಸೀಸನ್ ಅಲ್ಲಿ ಮಾಡಿ ಸ್ವಲ್ಪ ಇಡುದು. ಓಕೆ, ಆಫ್ ಸೀಸನ್ ಅಲ್ಲೇ ಒಂದು ಮಾಡ್ಬೇಕಾಗ್ತದಲ್ಲ ಸರ್ ಏನಾದ್ರು? ಓಕೆ ಸರ್. ಹಾಗಾದ್ರೆ ಸರ್ ಇದು ಲೇಲ್ಯಾಂಡ್ ಗಾಡಿ ಅಲ್ಲ? ಹೌದೌದು. ಓಕೆ ಸರ್, ಇದು ಲೇಲ್ಯಾಂಡ್ ಇದು ಯಾವ ಮಾಡೆಲ್ ಗಾಡಿ ಸರ್? ಇದು 18 ಮಾಡೆಲ್? 18-19 ಮಾಡೆಲ್ ಅಲ್ಲ ಸರ್? BS ಯಾವ್ದು ಸರ್? BS4. ಓಕೆ BS4 ಅಲ್ಲ ಸರ್? BS4 ಹೇಗಿದೆ ಸರ್ ನಿಮ್ದೊಂದು ಅನಿಸಿಕೆ? ನೆಕ್ಸ್ಟ್ ಇದೆ. ಓಕೆ BS4 ಒಳ್ಳೆದಲ್ಲ ಸರ್? ಲೇಲ್ಯಾಂಡ್ ಗಾಡಿ ಬಗ್ಗೆ ಏನಾದ್ರು ಹೇಳಿಕ್ಕೆ ಇಷ್ಟಪಡ್ತೀರಾ? ಅಂದ್ರೆ BS4 ಈಗ ಇದು BS4 ಇದೆ, ಓಕೆ ಕಂಫರ್ಟೇಬಲ್ ಇದೆ ಗಾಡಿ. ಓಕೆ BS4 ಕಂಫರ್ಟೇಬಲ್ ಇದೆ ಅಲ್ಲ ಸರ್? BS3 BS4 ಕಂಫರ್ಟೇಬಲ್ ಇದೆ. ಓಕೆ ಮತ್ತೆ BS6 ನಮ್ಗೆ ಎಷ್ಟು ಗೊತ್ತಿಲ್ಲ, ಓಕೆ ಗಾಡಿ ನಾವು ರನ್ ಮಾಡಲಿಲ್ಲ ನಾನು. ಓಕೆ ಓಕೆ BS3 BS4 ಹಾಗಾದ್ರೆ ಒಳ್ಳೇದು ಅಂತ ಹೇಳ್ತೀರಲ್ಲ ಸರ್? ಓನರ್ ನೀವು ಡ್ರೈವಿಂಗ್ ಅಂದ್ರೆ ಡ್ರೈವ್ ಮಾಡ್ತೀರಾ ಸರ್ ಟೂರಿಸ್ಟ್ ನಿಮ್ಮ ಬಸ್ಸಲ್ಲೇ? ಮಾಡ್ತೀವಿ, ಡ್ರೈವರ್ ಇಲ್ಲದ್ರೆ ನಾವು ಹೋಗ್ತೀವಿ. ಓಕೆ ಸರ್, ನಿಮ್ಮದೊಂದು ಫೇವ್ರೇಟ್ ರೂಟ್ ಹೇಳ್ಬೋದಾ ಸರ್? ನಮ್ದು ಅದೇ ದಾಂಡೇಲಿ ಗೋವಾ. ಓಕೆ ದಾಂಡೇಲಿ ಗೋವಾ ಅಲ್ಲ ಸರ್? ಯಾಕೆ ಸರ್ ದಾಂಡೇಲಿ ಗೋವಾನೇ? ಅಂದ್ರೆ ನಮ್ಗೆ ಸಹ ಎಂಜಾಯ್ ಮಾಡ್ಲಿಕ್ಕೆ ಆಗ್ತದೆ ಅಲ್ಲಿ ಹೋದ್ರೆ. ಓಕೆ, ಒಂದು ಚೂರು ಎಂಜಾಯ್ ಮಾಡ್ಬೋದಲ್ಲ ಸರ್? ಮತ್ತೆ ಏನ್ ಘಾಟಿ ಏನ್ ಸಿಕ್ಕಲ್ಲ, ಯಲ್ಲಾಪುರದೊಂದು ಸಿಗ್ತದೆ, ಓಕೆ ಅದೇನಷ್ಟು ಗೊತ್ತಾಗಲ್ಲ. ಓಕೆ ಓಕೆ ಹಾಗಾದ್ರೆ ಒಂದು ದಾಂಡೇಲಿ ಗೋವಾ ಒಂದು ಇಷ್ಟ ಅಲ್ಲ ಸರ್ ರೂಟ್? ಓಕೆ ಸರ್, ನಿಮ್ಮದು ಒಂದು ಟಫೆಸ್ಟ್ ರೂಟ್ ಅಂದ್ರೆ ಯಾವ್ದಾದ್ರು ಇದೆ ಸರ್? ಇಷ್ಟ ಇಲ್ಲದ ರೂಟ್ ಯಾವ್ದಾದ್ರು? ಇಷ್ಟ ಇಲ್ಲದಂದ್ರೆ ಘಾಟಿಯಲ್ಲಿ ಹೋಗೋದಂದ್ರೆ ಇಷ್ಟನೇ ಇಲ್ಲ. ಓಕೆ ಯಾಕೆ ಸರ್? ಅದ್ರಲ್ಲಿ ಹೋಗ್ಲಾದ್ರೆ ನಮ್ಗೆ ಕೆಲ್ಸನೇ ಇಲ್ಲ. ಹೌದು ಸರ್, ಅದೌದು. ಓಕೆ, ಅದು ಚೂರು ಪ್ರಾಬ್ಲಮ್ ಎಲ್ಲ ಆಗತ್ತಲ್ಲ ಸರ್? ಹೌದು. ಓಕೆ, ಟ್ರಾಫಿಕ್ ಎಲ್ಲ ಇದ್ರೆ ತುಂಬಾ ಕಷ್ಟನೇ. ಓಕೆ, ಘಾಟ್ ಸೆಕ್ಷನ್ ಅಲ್ಲಿ ಟ್ರಾಫಿಕ್ ಇದ್ರೆ ತುಂಬಾ ಕಷ್ಟನೇ. ಓಕೆ ಸರ್, ಮುಂಚೆದು ಘಾಟ್ ಸೆಕ್ಷನ್ ಹಾಗೂ ಈಗ ಘಾಟ್ ಸೆಕ್ಷನ್ ಅಲ್ಲಿ ಏನಾದ್ರು ಡಿಫ್ರೆನ್ಸ್ ಅಂದ್ರೆ ಇದು ಮಾಡಿದಾರೆ ಸರ್ ಏನಾದ್ರು ಅಪ್ಡೇಟ್? ಸ್ವಲ್ಪ ಡಿಫ್ರೆಂಟ್ ಇದೆ. ಓಕೆ, ಆದ್ರೆ ಸ್ವಲ್ಪ ಕಷ್ಟನೇ ಆದ್ರೆ. ಓಕೆ, ಆದ್ರೆ ಕೂಡ ಕಷ್ಟ ಅಲ್ಲ ಸರ್? ಗಾಡಿ ಎಲ್ಲ ಜಾಸ್ತಿ ಆಗಿದೆ ಅಲ್ಲ ಸರ್? ಗಾಡಿ ಎಲ್ಲ ಜಾಸ್ತಿ ಆಗಿದೆ. ಓಕೆ ಸರ್, ಮಳೆ ಬರುವಾಗೆಲ್ಲ ತುಂಬಾ ಕಷ್ಟ ಆಗ್ತದೆ. ಓ ಹೌದು ಸರ್, ಅದೌದು ಸರ್. ಓಕೆ ಓಕೆ ಸರ್, ಇದು ಬಸ್ ಇದು ಬಾಡಿ ಎಲ್ಲಿ ಸರ್ ಬಿಲ್ಟ್ ಆದದ್ದು? ಇದು ಪ್ರಕಾಶ್. ಓಕೆ, ಪ್ರಕಾಶ್ ಬಾಡಿ ಅಲ್ಲ ಸರ್? ಓಕೆ, ಇದು ಲೇಲ್ಯಾಂಡ್ ಚೆಸಿಸ್ ಮೇಲೆ ಪ್ರಕಾಶ್ ಬಾಡಿ ಬಿಲ್ಟ್ ಆಗಿದೆ ಅಲ್ಲ ಸರ್? ಓಕೆ, ಇದು ಗಾಡಿದು ಲೈಟ್ಸ್ ಅಂಡ್ ಸೌಂಡ್ಸ್ ಎಲ್ಲಿ ಸರ್ ಅಡಿಯೋದು? ಇದು BRS ಡಿಜಿಟಲ್ಸ್. ಓಕೆ ಸರ್, BRS ಡಿಜಿಟಲ್ ಅಲ್ಲಿ ಆದದಲ್ಲ ಸರ್?
ಕರ್ನಾಟಕದ ಫಸ್ಟ್ ಗಾಡಿ ಅಂತ ಎಣಿಸ್ತದೆ ಸರ್, ಯಾಕಂದ್ರೆ BRS ಡಿಜಿಟಲ್ಸ್ ಅಲ್ಲಿ ಕೆಲಸ ಆಗಿ ಕರ್ನಾಟಕದ ಫಸ್ಟ್ ಗಾಡಿ ಅಲ್ಲ ಸರ್ ಇದು? ಹೌದು. ಓಕೆ, ಅದೇ ಒಂದು ಯೂನಿಕ್ ಆಗಿದೆ ಒಳಗೆ, ಎಲ್ಲ ತೋರಿಸ್ತೇವೆ ನಮ್ಮ ವೀಕ್ಷಕರಿಗೆ. ಹೇಗಿದೆ ಅಂತ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಸ್, ಸೊ ಅಸ್ತ್ರ ಕರ್ನಾ ಗಾಡಿದು ಪೈಲಟ್ ಅವರು ಇದ್ದಾರೆ ಸರ್. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ತ್ರಿಶಾಂತ್ ಅಲ್ಲ ಸರ್. ಓಕೆ ಸರ್, ನಿಮ್ಮದು ಡ್ರೈವಿಂಗ್ ಫೀಲ್ಡಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್? ನಾನು ಬಸ್ಸಿಗೆ ಬಂದು 1-2 ವರ್ಷ ಆಯಿತು. ಓಕೆ. ಮುಂಚೆ ಫಸ್ಟ್ ಸ್ಟಾರ್ಟಿಂಗ್ ರಿಕ್ಷಾದಲ್ಲಿದ್ದೆ. ಓಕೆ, ರಿಕ್ಷಾ ಬಿಡ್ತಿದ್ರಲ್ಲ ಸರ್? ಮತ್ತೆ ಟಿಪ್ಪರಿಗೆ ಹೋದೆ. ಓಕೆ, ಟಿಪ್ಪರ್ ನಂತರ ಡೈರೆಕ್ಟ್ ಬಸ್ಸಿಗೆ. ಓಕೆ, ಟಿಪ್ಪರ್ ಅಂದ್ರೆ ಡೈರೆಕ್ಟ್ ಬಸ್ಸಿಗೆ ಬಂದ್ರಲ್ಲ ಸರ್? ಹೇಗೆ ಸರ್ ಬಸ್ ಹೇಗೆ ಅನಿಸಿದೆ? ಟಿಪ್ಪರ್ಗಿಂತ ಬಸ್ ಹೇಗೆ ಸರ್? ತೊಂದರೆ ಇಲ್ಲ, ಟಿಪ್ಪರಿಗಿಂತ ಇದು ಬೆಸ್ಟ್. ಓಕೆ ಸರ್, ಟಿಪ್ಪರ್ ಮತ್ತು ಬಸ್ಸಲ್ಲಿ ನಿಮ್ಗೆ ಯಾವ್ದು ಸರ್ ಇಷ್ಟ ಆಯಿತು? ನನಗೆ ಬಸ್. ಯಾಕೆ ಸರ್ ಬಸ್ ಇಷ್ಟ ಆಗಿದೆ? ಬಸ್ ಅಂದರೆ ಎಲ್ಲ ಡಿಫ್ರೆಂಟ್ ವೈಬ್ ಸಿಗ್ತದೆ, ಪ್ಲೇಸಿಗೆ ತಿರುಗಾಡಲಿಕ್ಕಾಗ್ತದೆ. ಓಕೆ, ಎಲ್ಲ ಹೊಸ ಪ್ಲೇಸಿಗೆಲ್ಲ ಹೋಗ್ಬೋದಲ್ಲ ಸರ್? ಪ್ಲೇಸಿಗೆ ಹೋಗ್ಬೋದು. ಓಕೆ ಸರ್, ಹಾಗಾದ್ರೆ ಸರ್ ಇದು ಬಸ್ ಒಂದು ತಗೊಳ್ಳೋದು ಮೇನ್ ರೀಸನ್ ಏನು ಸರ್, ಹೇಳ್ಬೋದಾ? ಅಂದರೆ ಇದೇ ಬಸ್ ಮಾಡುವ ಅಂತ ಹೇಳಿ. ಓಕೆ. ಹಾಗೆ ಇದು ಬರ್ತದೆ. ಓಕೆ ಸರ್, ಒಂದು ಖುಷಿ ಇದ್ದೀರಲ್ಲ ಸರ್ ಇದು ಬಸ್ ತಗೊಂಡು? ಓಕೆ ಸರ್, ಪೈಲಟ್ ಅವ್ರು ಏನಾದರೂ ಹೇಳ್ಬೋದಾ ಇದು ಬಸ್ ಬಗ್ಗೆ? ಇದು ತೊಂದರೆ ಇಲ್ಲ ಗಾಡಿ. ಮುಂಚೆ BS3 ಇತ್ತು ನಮ್ಮ ಹತ್ರ. ಓಕೆ. ಅದಕ್ಕೆ ನಾನು ಇವನ ಹತ್ರ ಹೇಳಿದೆ ಒಂದು BS4 ಗಾಡಿ ಮಾಡುವ. ಓಕೆ. ಅದಕ್ಕೆ ಇವನು ಅದು ಗಾಡಿ ಕೊಟ್ಟು ಇದು BS4 ಒಳ್ಳೆ ಗಾಡಿ ಕೊಟ್ಟು ಸಿಗಿದೆ. ಓಕೆ ಸರ್, ನಿಮ್ಮದೊಂದು ಏಜ್ ಹೇಳ್ಬೋದಾ ಸರ್? ನನಗೆ 23. 23 ಅಲ್ಲ ಸರ್? ನಿಮ್ಮಿಬ್ಬರದು ಕೂಡ ಒಂದೇ ಏಜ್ ಅಲ್ಲ ಸರ್? ಓಕೆ, ನಮ್ಮ ಪೈಲಟ್ ಅವರು 23 ಹಾಗೂ ಓನರ್ 22 ಏಜ್. ಒಂದು ಯಂಗ್ಸ್ಟರ್ನವರು ಸ್ಟಾರ್ಟ್ ಮಾಡಿದ ಒಂದು ಬಿಸ್ನೆಸ್ ಎಲ್ಲ ಜನರು ಸಪೋರ್ಟ್ ಮಾಡಬೇಕು ಅಂತ ನಾವು ಕೇಳ್ತಿದ್ದೀವಿ ಅಲ್ಲ ಸರ್? ಓಕೆ ಸರ್. ಓಕೆ ಸರ್, ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಬಗ್ಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನಿಮ್ಮದು ನಾನು ನೋಡ್ತಾ ಇರ್ತೇನೆ ಇನ್ಸ್ಟಾದಲ್ಲಿ, ಮತ್ತು ಯೂಟ್ಯೂಬ್ ಎಲ್ಲ ಬರ್ತಾ ಇರ್ತದಲ್ಲ. ಓಕೆ. ಹಾಗೆ ನೋಡ್ತಾ ಇರ್ತೇನೆ, ಹಾಗೆ ಬನ್ನಿ ಅಂತೇಳಿ. ಅದೇ ಮತ್ತು ನಿಮ್ಮದು ನೋಡ್ತಿರ್ತೇನಲ್ಲ, ತುಂಬ ಚೆಂದ ಆಗ್ತದೆ ವಿಡಿಯೋ ಎಲ್ಲ. ಓಕೆ. ಓಕೆ ಸರ್, ಹಾಗಾದರೆ ಎಸ್, ಥ್ಯಾಂಕ್ ಯು ಸರ್. ಓಕೆ.